ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು 8ನೇ ತರಗತಿ ಸಮಾಜ ವಿಜ್ಞಾನದ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಪ್ರಾಮುಖ್ಯತೆ, ಪೌರ ಮತ್ತು ಪೌರತ್ವದ ಪ್ರಾಮುಖ್ಯತೆ, ಸಮಾಜ ಮತ್ತು ಸಮಾಜ, ಮಾನವ ಮತ್ತು ಸಂಸ್ಕೃತಿ, ಭೂಮಿ ಮತ್ತು ಜೀವಂತ ಗ್ರಹ, ಶಿಲಾಗೋಳ, ಇಷ್ಟು ಚಾಪ್ಟರ್ಗಳ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಈ ಪ್ರಶ್ನೋತ್ತರಗಳನ್ನು ಯಾವ ರೀತಿ ತಯಾರಿಸಿದ್ದೀನಿ ಅಂದರೆ, ಇಡೀ ಚಾಪ್ಟರನ್ನು ತೆಗೆದು ನೋಡಿ, ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಇಂಚಿಂಚು ಲೈನಲ್ಲೂ ಕೂಡ ಕ್ವಶನನ್ನು ರೆಡಿ ಮಾಡ್ತಾ ಇದ್ದೇವೆ. ಇನ್ನು ಇದರ PDF ಬಗ್ಗೆ ನಿಮಗೆ ಹೇಳಬೇಕು. ತುಂಬ ಜನ PDF ಬೇಕು ಅಂತ ಹೇಳಿದ್ರಿ. ಆ ಕಾರಣದಿಂದ ಇದೀಗ PDF 6ನೇ ತರಗತಿಯಿಂದ 6, 7, 8, 9 ಮತ್ತು 10ನೇ ತರಗತಿಯ ಎಲ್ಲ ಪಾಠಗಳ 3000ಕ್ಕೂ ಹೆಚ್ಚು, ಎಷ್ಟು ಅಂದರೆ 3000ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳ PDF ಲಭ್ಯವಿದೆ. ಹಾಗಾದರೆ ಈ PDF ಅನ್ನು ಪಡೆಯೋದು ಹೇಗೆ, ಈ PDF ಅನ್ನು ತೆಗೆದುಕೊಳ್ಳೋದು ಹೇಗೆ, ಅದೆಲ್ಲವನ್ನು ಈ ವಿಡಿಯೋದ ಮಧ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಪಡೆಯೋದು ಅಂತ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಓಕೆ. ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ. ಸ್ನೇಹಿತರೆ, ರಾಜ್ಯಶಾಸ್ತ್ರವು ಯಾವ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ, ಇದೊಂದು ಸಮಾಜ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು. ರಾಜ್ಯಶಾಸ್ತ್ರದ ಮೂಲವು ಯಾವ ದೇಶದಲ್ಲಿ ಇತ್ತು ಅಂದರೆ, ಗ್ರೀಸ್ ದೇಶದಲ್ಲಿ ಕಾಣಬಹುದಾಗಿದೆ ನಾವು. ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ನೀಡಿದವರು ಗ್ರೀಕರು. ಯಾರು? ಗ್ರೀಕರು. ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನ ಕರೀತಾರೆ ಅಂದರೆ, ನಮ್ಮ ಅರಿಸ್ಟಾಟಲ್ ರವರನ್ನ ಕರೀತಾರೆ. ಅರಿಸ್ಟಾಟಲ್ ರಚಿಸಿದ ಪ್ರಸಿದ್ಧ ಗ್ರಂಥ ಬಂದು ಪಾಲಿಟಿಕ್ಸ್ ಎನ್ನುವಂತಹದ್ದು. ಪ್ಲೋಟೋ ರಚಿಸಿದ ಮಹಾಕೃತಿ ಹೆಸರು ರಿಪಬ್ಲಿಕ್. ಯಾವುದು? ರಿಪಬ್ಲಿಕ್. ಪಾಲಿಟಿಕ್ಸ್ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಅಂದರೆ, ನಗರ ರಾಜ್ಯ ಎಂಬ ಅರ್ಥವುಳ್ಳ ಪೋಲಿಸ್ ಎನ್ನುವಂತಹ ಗ್ರೀಕ್ ಪದದಿಂದ ಬಂದಿದೆ. ಯಾವುದು? ಪಾಲಿಟಿಕ್ಸ್ ಎನ್ನುವಂಥದ್ದು ಗೊತ್ತಿರಲಿ. ರಾಜಕೀಯ ನೀತಿಯ ಬಗ್ಗೆ ವಿವರಗಳನ್ನು ಹೊಂದಿರುವ ಕೌಟಿಲ್ಯನ ಕೃತಿ ಅರ್ಥಶಾಸ್ತ್ರ. ಯಾವುದು? ಅರ್ಥಶಾಸ್ತ್ರ. ರಾಜ್ಯಶಾಸ್ತ್ರದ ಅಭ್ಯಾಸವು ಯಾವುದರಿಂದ ಆರಂಭವಾಗುತ್ತದೆ ಎಂದು ಗಾರಾರ್ ಹೇಳಿದ್ದಾರೆ ಅಂದರೆ, ರಾಜ್ಯಶಾಸ್ತ್ರವು ರಾಜ್ಯದೊಡನೆ ಪರಿಸಮಾಪ್ತಿಗೊಳ್ಳುತ್ತದೆ. ರಾಜ್ಯಶಾಸ್ತ್ರವು ರಾಜ್ಯದಿಂದಲೇ ಆರಂಭವಾಗಿ ರಾಜ್ಯದೊಳಗೆ ಪರಿಸಮಾಪ್ತಗೊಳ್ಳುತ್ತದೆ ಅಂದರೆ ಅಲ್ಲೇ ಕ್ಲೋಸ್ ಆಗುತ್ತೆ ಅಂತ. ಪ್ರಾಚೀನ ಕಾಲದಲ್ಲಿ ಗ್ರೀಕರಿಗೆ ರಾಜ್ಯ ಎಂದರೆ ಏನಾಗಿತ್ತು ಅಂದರೆ, ನಗರವೇ ರಾಜ್ಯವಾಗಿತ್ತು. ರಾಜ್ಯಶಾಸ್ತ್ರವು ಯಾವುದರ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ತನ್ನು ಅಧ್ಯಯನ ಮಾಡುತ್ತೆ ಅಂದರೆ, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಕಾರ್ಯಗಳು ಮತ್ತು ರಾಜಕೀಯ ಸಿದ್ಧಾಂತಗಳು. ರಾಜ್ಯಶಾಸ್ತ್ರವು ಯಾವ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಅಂದರೆ, ಸ್ವಾತಂತ್ರ್ಯ, ನ್ಯಾಯ, ಸಮಾನತೆ. ಇನ್ನು ಸರ್ಕಾರವು ಮೂರು ಅಂಗಗಳನ್ನು ಹೊಂದಿದೆ. ಅವು ಯಾವುವು ಅಂದರೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಓಕೆ. ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವ ಶಾಸ್ತ್ರವೇ ರಾಜ್ಯಶಾಸ್ತ್ರ. ಓಕೆ. ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನ್ನು ಸೂಚಿಸುತ್ತೆ ಅಂದರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ತಿಳಿಸುತ್ತೆ, ಅಂತಾರಾಷ್ಟ್ರೀಯ ರಾಜಕೀಯಗಳ ಬಗ್ಗೆ ತಿಳಿಸುವಂಥ ಕೆಲಸವನ್ನು ಮಾಡುತ್ತೆ. ಉತ್ತಮ ನಾಗರಿಕರನ್ನು ರೂಪಿಸಲು ಯಾವ ಶಾಸ್ತ್ರ ನೆರವಾಗುತ್ತೆ ಅಂದರೆ, ರಾಜ್ಯಶಾಸ್ತ್ರ. ನಾಯಕತ್ವದ ಗುಣಗಳನ್ನು ಬೆಳೆಸಲು ರಾಜ್ಯಶಾಸ್ತ್ರ ಹೇಗೆ ತಯಾರಿಯನ್ನು ಮಾಡಿದೆ ಅಂದರೆ, ಜನರ ಸಮಸ್ಯೆಗಳನ್ನು ತಿಳಿದು ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತೆ. ಯಾವ ಚಿಂತಕರು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿದ್ರು ಅಂದರೆ, ಅರಿಸ್ಟಾಟಲ್. ರಾಜಕಾರಣ ಅಥವಾ ಪೊಲಿಟಿಕ್ಸ್ ಎನ್ನುವಂತಹ ಪದವು ಏನನ್ನು ಸೂಚಿಸುತ್ತೆ? ಸರ್ಕಾರವು ದಿನನಿತ್ಯ ಎದುರಿಸುವ ವಿಭಿನ್ನ ಸಮಸ್ಯೆಗಳನ್ನು. ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಯಾವ ಶಾಸ್ತ್ರದ ಜ್ಞಾನ ಅಗತ್ಯ? ರಾಜ್ಯಶಾಸ್ತ್ರ. ಪ್ರಾಚೀನ ಕಾಲದಲ್ಲಿ ರಾಜ್ಯಶಾಸ್ತ್ರದ ಬಗ್ಗೆ ವಿಚಾರ ಮಂಡಿಸಿದ ಇತರ ಜನಾಂಗಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಈಜಿಪ್ಟಿಯನ್ನರು, ಬ್ಯಾಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯರು, ಚೀನಿಯರು, ಇವರು ಕೂಡ ರಾಜ್ಯಶಾಸ್ತ್ರದ ಬಗ್ಗೆ ಯೋಚನೆ ಮಾಡಿದರು. ಪಾಲ್ ಜೆನೆಟ್ ಪ್ರಕಾರ ರಾಜ್ಯಶಾಸ್ತ್ರದ ವ್ಯಾಖ್ಯಾನವೇನು ಅಂದರೆ, ರಾಜ್ಯಶಾಸ್ತ್ರದ ಮೂಲ ಮತ್ತು ಸರ್ಕಾರದ ತತ್ವಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ಸಂವಿಧಾನ ಮತ್ತು ಕಾನೂನುಗಳ ಜ್ಞಾನವನ್ನು ಯಾವುದು ಒದಗಿಸುತ್ತೆ ಅಂದರೆ, ರಾಜ್ಯಶಾಸ್ತ್ರ ಒದಗಿಸುತ್ತೆ. ಪ್ರಜೆಗಳ ಭಾಗವಹಿಸುವಿಕೆ ಬಗ್ಗೆ ಸ್ಪಷ್ಟ ಅರಿವು ಮೂಡಿಸುವ ವಿಷಯ ಯಾವುದು ಅಂದರೆ, ರಾಜ್ಯಶಾಸ್ತ್ರದ ಅಧ್ಯಯನ. ರಾಜ್ಯ ಮತ್ತು ಸರ್ಕಾರದ ಸ್ವರೂಪದ ಬಗ್ಗೆ ಬದಲು ಚರ್ಚಿಸಿದವರು ಪ್ಲೋಟೋ. ನೆಕ್ಸ್ಟ್ ಪಾಠ ಪೌರ ಮತ್ತು ಪೌರತ್ವ. ಪೌರತ್ವ ಎಂಬ ಪದಕ್ಕೆ ಗ್ರೀಕರ ಕಾಲದಲ್ಲಿ ಯಾವ ಅರ್ಥವಿತ್ತು ಅಂದರೆ, ಸಂಕುಚಿತ ಅರ್ಥವಿತ್ತು.
ಗ್ರೀಕ್ ನಗರ ರಾಜ್ಯಗಳ ಪೌರರು ಯಾರು ಅಂದರೆ ಆಡಳಿತದಲ್ಲಿ ಸಕ್ರಿಯವಾಗಿ ಪಾತ್ರ ವಹಿಸುತ್ತಿದ್ದ ನಿವಾಸಿಗಳು. ಗ್ರೀಕರಲ್ಲಿ ಯಾರು ಪೌರರಾಗಿರಲಿಲ್ಲ? ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು ಮತ್ತು ವ್ಯಾಪಾರಿಗಳು ಆಗಿರಲಿಲ್ಲ. ಆಧುನಿಕ ಕಾಲದಲ್ಲಿ ಪೌರರು ಅಂದರೆ ರಾಜ್ಯದ ಸದಸ್ಯತ್ವವನ್ನು ಹೊಂದಿ ನಿಷ್ಠೆಯಿಂದ ಇದ್ದು ಹಕ್ಕುಗಳನ್ನು ಅನುಭವಿಸುವ ವ್ಯಕ್ತಿ. ಪೌರತ್ವ ಪಡೆಯುವ ಎರಡು ಪ್ರಮುಖ ನಿರ್ಧಾರಗಳು ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ. ಸಹಜ ಪೌರತ್ವ ಯಾವುದರ ಆಧಾರದ ಮೇಲೆ ನಡೆಯುತ್ತೆ? ಜನನ ಸ್ಥಾನದ ಆಧಾರದ ಮೇಲೆ ದೊರೆಯುತ್ತೆ. ಸಹಜೀಕೃತ ಪೌರತ್ವ ಪಡೆಯಲು ಸಾಮಾನ್ಯ ನಿಯಮಗಳು, ದೇಶವು ವಿಧಿಸುವ ಕರಾರುಗಳು ಮತ್ತು ನಿಯಮಗಳನ್ನು ಪೂರೈಸುವಂಥದ್ದು. ಭಾರತದ ಪೌರತ್ವ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? 1955. ತುಂಬ ಬಾರಿ ರಿಪೀಟ್ ಆಗಿದೆ. ಭಾರತೀಯ ಪೌರತ್ವ ಕಾಯ್ದೆ ಇತ್ತೀಚೆಗೆ ಯಾವ ವರ್ಷ ತಿದ್ದುಪಡಿ ತರಲಾಯಿತು? 2019ರಲ್ಲಿ. ಭಾರತದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನು ರೂಪಿಸುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ಏಕಪೌರತ್ವ ಎಂದರೆ ವ್ಯಕ್ತಿಯು ಕೇವಲ ದೇಶದ ಪೌರತ್ವವನ್ನು ಮಾತ್ರ ಹೊಂದಿದ್ದಾರೆ. ಉದಾಹರಣೆಗೆ ಭಾರತ. ದ್ವಿಪೌರತ್ವ ಹೊಂದಿರುವ ರಾಷ್ಟ್ರಕ್ಕೆ ಉದಾಹರಣೆ ಕೊಡಿ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ 2, ಅಲ್ಲಿ ರಾಜ್ಯ ಮತ್ತು ರಾಷ್ಟ್ರದ 2 ಪೌರತ್ವವು ಇರುತ್ತೆ. ಪೌರತ್ವವನ್ನು ಕಳೆದುಕೊಳ್ಳುವ ಒಂದು ವಿಧಾನ ತ್ಯಜಿಸುವುದು, ಅವರೇ. ಇನ್ನು ಕಸಿದುಕೊಳ್ಳುವುದು, ಕಿತ್ತುಕೊಳ್ಳೋದು ಅಂದರೆ ಕಿತ್ತುಕೊಳ್ಳುವ ಮೂಲಕ ಪೌರತ್ವ ಯಾವಾಗ ರದ್ದಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲ, ರಾಷ್ಟ್ರ ವಿರೋಧಿ ಚಟುವಟಿಕೆಗಳನ್ನು ಮಾಡಿದಾಗ. ವಿದೇಶಿಯರು ಯಾರು ಅಂದರೆ ಬೇರೊಂದು ದೇಶದ ಪೌರನಾಗಿದ್ದು ತಾತ್ಕಾಲಿಕವಾಗಿ ಇನ್ನೊಂದು ದೇಶದಲ್ಲಿ ನೆಲೆಸಿದವನು. ಪೌರನಿಗೆ ದೊರೆಯುವ ಆದರೆ ವಿದೇಶಿಯನಿಗೆ ದೊರೆಯದ ಹಕ್ಕು ಯಾವುದು ಅಂದರೆ ರಾಜಕೀಯ ಹಕ್ಕುಗಳು. ಸಹಜೀಕೃತ ಪೌರತ್ವ ಫ್ರಾನ್ಸ್ನಲ್ಲಿ ಎಷ್ಟು ವರ್ಷಗಳ ವಾಸ ಅಗತ್ಯ? ಫ್ರಾನ್ಸ್ನಲ್ಲಿ ಸಹಜೀಕೃತ ಪಡೆಯಬೇಕಾದ್ರೆ 10 ವರ್ಷ. ನಮ್ಮ ಇಂಡಿಯಾದಲ್ಲಿ 7 ವರ್ಷ. ಜನ್ಮದತ್ತ ಪೌರತ್ವ ಭಾರತದಲ್ಲಿ ಯಾವಾಗ ದೊರೆಯಿತು? 1950 ಜನವರಿ 26ಕ್ಕಿಂತ 26ರ ನಂತರ ಯಾರ್ಯಾರು ಜನಿಸ್ತಾರೆ ಅವ್ರಿಗೆ ಸಹಜವಾಗಿ ಸಿಕ್ತು. ನೋಂದಣಿ ಪೌರತ್ವ ಎಂದರೆ ಸಂವಿಧಾನದ ಪ್ರಕಾರ ಅರ್ಜಿ ಸಲ್ಲಿಸಿ ಪಡೆಯುವ ಪೌರತ್ವ. ಪೌರನು ತನ್ನ ರಾಷ್ಟ್ರಕ್ಕೆ ನಿರ್ವಹಿಸಬೇಕಾದ ಒಂದು ಕರ್ತವ್ಯ ತಿಳಿಸಿ ಅಂದರೆ ಸರ್ಕಾರದ ಕಾನೂನುಗಳಿಗೆ ವಿಧೇಯಕನಾಗಿರಬೇಕು, ಸಂವಿಧಾನಕ್ಕೆ ಬದ್ಧನಾಗಿರಬೇಕು. ಪೌರತ್ವವನ್ನು ರದ್ದುಪಡಿಸುವುದು ಎಂದರೆ ಭಾರತೀಯ ಪೌರನು ವಿದೇಶದ ಪೌರತ್ವವನ್ನು ಪಡೆದಾಗ ಅವನ ಭಾರತದ ಪೌರತ್ವ ರದ್ದಾಗುತ್ತದೆ. ರಕ್ತ ಸಂಬಂಧದ ಆಧಾರದ ಮೇಲೆ ಪೌರತ್ವ ಹೇಗೆ ಸಿಗುತ್ತದೆ ಅಂದರೆ ವಿದೇಶದಲ್ಲಿ ಹುಟ್ಟಿದ ಮಗುವಿನ ತಂದೆ ಅಥವಾ ತಾಯಿ ಭಾರತದ ಪೌರರಾಗಿದ್ದಾಗ. ಅರ್ಥ ಆಯ್ತಾ? ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಯಾವಾಗ ಸೇರಿಸಲಾಯಿತು? 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ. ಮೂಲಭೂತ ಕರ್ತವ್ಯಗಳ ಸಂವಿಧಾನದ ಯಾವ ವಿಧಿಯಲ್ಲಿವೆ? 51A ವಿಧಿಯಲ್ಲಿವೆ. ಪೌರನು ಸೇವಾ ಮನೋಭಾವದಿಂದ ಏನನ್ನು ಪಡೆಯಲು ಸಿದ್ಧವಿರಬೇಕು? ದೇಶಕ್ಕೆ ತ್ಯಾಗ ಮಾಡಲು ಸಿದ್ಧನಿರಬೇಕು. ಇನ್ನು 9ನೇದು ಮಾನವ ಮತ್ತು ಸಮಾಜ. ಮಾನವನನ್ನು ಏನಂತ ಕರೀತಾರೆ ಅಂದರೆ ಮಾನವ ಜೀವಿ, ಸಮಾಜ ಜೀವಿ, ಸಂಘಜೀವಿ ಅಂತ ಕರೀತಾರೆ. ರಾಜ್ಯಶಾಸ್ತ್ರ ಎಂಬ ಪದವನ್ನು ಮೊದಲು ಬಳಸಿದವರು ಆಗಸ್ಟ್ ಕಾಮ್ಟೆ. ರಾಜ್ಯಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. ಇದನ್ನು ತುಂಬ ಬಾರಿ ಕೇಳಿದ್ದಾರೆ, ನೆನಪಲ್ಲಿರಲಿ. ಸಮಾಜಶಾಸ್ತ್ರ ಇಂಗ್ಲಿಷ್ ಪದವಾದ ಸೋಷಿಯಾಲಜಿ ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಸೋಷಿಯಸ್, ಗ್ರೀಕ್ ಭಾಷೆಯ ಲೋಗೋಸ್ ಎಂಬ ಪದದಿಂದ ಬಂದಿದೆ. ಸಂಬಂಧಗಳ ಬಲೆ ಎಂದು ಯಾವುದನ್ನು ಕರೀತಾರೆ? ಮಾನವನ ಸಮಾಜವನ್ನು. ಸಾಮಾಜೀಕರಣ ಎಂದರೆ ಮಗುವು ಸಮಾಜದ ಸದಸ್ಯನಾಗಿ ಬೆಳೆಯುವ ಕಲಿಕೆಯ ಕ್ರಿಯೆಯೇ. ಸಮಾಜೀಕರಣಕ್ಕೆ ನೆರವಾಗುವ ಸಂಸ್ಥೆಗಳು ಅಂದರೆ ಕುಟುಂಬ, ಶಾಲೆ, ಸ್ನೇಹಿತರ ಗುಂಪು, ಸಮೂಹ ಮಾಧ್ಯಮಗಳು. ಮಿಡ್ನಾಪುರದಲ್ಲಿ ಸಿಕ್ಕ ಕಾಡಿನ ಹುಡುಗಿಯ ಹೆಸರೇನು? ಕಮಲ. ಅದು ಆ ಪಾಠದಲ್ಲಿ ಬಂದಿರುವಂಥದ್ದು. ಕಮಲ ಹುಡುಗಿಯಂತೆ ಅಥವಾ ಹುಡುಗಿ ಪ್ರಾಣಿಯಂತೆ ವರ್ತಿಸಲು ಕಾರಣ ಅವಳು ಸಾಮಾಜಿಕ ಪರಿಸ್ಥಿತಿಯಿಂದ ದೂರವಿದ್ದು ಪ್ರಾಣಿಗಳೊಂದಿಗೆ ಇರ್ತಾಳೆ. ಅಂದರೆ ಮಿಡ್ನಾಪುರದಲ್ಲಿ ಒಂದು ಹುಡುಗಿ ಕಾಡಲ್ಲಿ ಇರ್ತಾಳೆ. ಅವಳು ಕಾಡಿಗೆ ಅಂದರೆ ಸಮಾಜದ ಬಗ್ಗೆ ಹೇಳ್ಬೇಕಾದ್ರೆ ಹೇಗೆ ವರ್ತಿಸ್ತೀವಿ ಅನ್ಬೇಕಾದ್ರೆ ಇವು ಬರುತ್ತೆ. ಇದು ಬೇರೆ ಸಬ್ಜೆಕ್ಟ್ ಅಂದ್ಕೋಬೇಡಿ. ಸಂಬಂಧ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದು ಯಾವುದು ಅತಿ ಮುಖ್ಯ ಅಂದರೆ ಭಾಷೆ. ಮಾನವ ಮತ್ತು ಪ್ರಾಣಿಗಳಿಗೆ ಇರುವ ಪ್ರಮುಖ ವ್ಯತ್ಯಾಸ ಅಂದರೆ ಮಾನವನಿಗೆ ಭಾಷೆ ಇದೆ, ಪ್ರಾಣಿಗಳಿಗೆ ಭಾಷೆ ಇಲ್ಲ. ಸಮಾಜ ವಿಕಾಸವು ಅಧ್ಯಯನ ಮಾಡಿದ ಬ್ರಿಟಿಷ್ ಶಾಸ್ತ್ರಜ್ಞ ಯಾರು ಅಂದರೆ ಆಲ್ಬರ್ಟ್ ಸ್ಪೆನ್ಸರ್. ಸಮಾಜಶಾಸ್ತ್ರವನ್ನು ವಿಜ್ಞಾನವಾಗಿ ಮಾಡಲು ಶ್ರಮಿಸಿದ ಫ್ರಾನ್ಸ್ ಸಮಾಜಶಾಸ್ತ್ರಜ್ಞ ಎಮಿಲಿ ಡರ್ಕಿಮ್. ನೌಕರಶಾಹಿ ಬಗ್ಗೆ ಅಧ್ಯಯನ ಮಾಡಿದ ಜರ್ಮನಿಯ ಶಾಸ್ತ್ರಜ್ಞ ಯಾರು? ಮ್ಯಾಕ್ಸ್ ವೆಬರ್. ಭಾರತಕ್ಕೆ ಸಮಾಜಶಾಸ್ತ್ರ ಪರಿಚಯವಾಗಿದ್ದು 1914ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ. ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿದರೆ ಎಂ ಎನ್ ಶ್ರೀನಿವಾಸ್, ಜಿ ಎಸ್ ಗುರೆ.
ಯಾರು GS ಗುರೆ. ಸಮಾಜಶಾಸ್ತ್ರದ ಒಂದು ಮಹತ್ವವೇನು ಅಂದರೆ ಇದು ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕವಾಗುತ್ತೆ. ಮೆಕ್ಯಾವೈರ್ ಮತ್ತು ಪೇಜ್ ಪ್ರಕಾರ ಸಮಾಜಶಾಸ್ತ್ರ ಅಂದರೆ ಏನು ಅಂದರೆ ಸಾಮಾಜಿಕ ಸಂಬಂಧಗಳ ಅಧ್ಯಯನವೇ ಸಮಾಜ ವಿಜ್ಞಾನ ಅಥವಾ ಸಮಾಜಶಾಸ್ತ್ರ. ಔಪಚಾರಿಕ ಶಿಕ್ಷಣ ಮಗುವಿಗೆ ಎಲ್ಲಿ ದೊರೆಯುತ್ತೆ? ಶಾಲೆಯಲ್ಲಿ ದೊರೆಯುತ್ತೆ. ಸ್ನೇಹಿತರೆ, PDF ಬಗ್ಗೆ ಸ್ನೇಹಿತರೆ, ಈ PDF ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಇದರಲ್ಲಿ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಹಾಗೂ 9ನೇ ತರಗತಿ, 10ನೇ ತರಗತಿಯನ್ನು ಸೇರಿಸಿ ಒಟ್ಟು 3000ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳು ಇದೆ. ಇದನ್ನು ಒಂದು ರೀತಿ ಸಮಾಜ ವಿಜ್ಞಾನದ ಬೈಬಲ್ ಅಂತಲೇ ಕರಿಬಹುದು. ಸ್ನೇಹಿತರೆ, ಈ PDF-ಅಲ್ಲಿ ಪ್ರತಿ ಚಾಪ್ಟರನ್ನು ಪ್ರತಿಯೊಂದು ಕ್ವಶನ್ಗಳು ಒಂದೊಂದು ಲೈನ್ ಕೂಡ ಓದಿ 3180ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ನಾವು ತೆಗೆದಿದ್ದೀವಿ. ಇಷ್ಟನ್ನು ಓದಿದರೆ ಸಾಕು, ನಿಮ್ಮ ಬಳಿ ಟೆಕ್ಸ್ಟ್ ಬುಕ್ ಇಲ್ಲ ಅಂದರೆ 6, 7, 8, 9, 10ನೇ ತರಗತಿ ಟೆಕ್ಸ್ಟ್ ಬುಕ್ ಇಲ್ಲ ಅಂದರೂ ಕೂಡ ಇದು ಎಲ್ಲವನ್ನು ಕವರ್ ಮಾಡುತ್ತೆ. ಒಂದು ವೇಳೆ ಸರ್ ನನಗೆ PDF ಬೇಡ, ನಾನು ಹೀಗೆ ಇದು ಮಾಡ್ತೀನಿ ಅಂದರೆ ನನ್ನ ಕ್ಲಾಸ್ಗಳನ್ನು ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಹೋಗಿ ನಿಮಗೆ ಅರ್ಥ ಆಗುತ್ತೆ. ಆದರೆ ನಾನು ನಿಮಗೆ ಹೇಳುವಂಥದ್ದು ಏನಂದರೆ ಸ್ನೇಹಿತರೆ, ಈ PDF-ಅನ್ನು ಪಡೆಯೋದ್ರಿಂದ ನಿಮಗೆ ಆಗುವಂಥ ಅನುಕೂಲಗಳು ಏನಂದರೆ, ನೀವು ಒಮ್ಮೊಮ್ಮೆ ಒಂದು 8ನೇ ಕ್ಲಾಸ್ ಓದ್ತೀರಾ, 9 ಓದ್ತೀರಾ, 10ನೇ ಓದ್ತೀರಾ, ಇನ್ನೊಂದು 6ನೇ ಕ್ಲಾಸ್ ಬಿಡ್ತೀರಾ. ಬಟ್ ಅದೆಲ್ಲವನ್ನು ಒಂದರಲ್ಲೇ ನಾವು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದು 450ಕ್ಕೂ ಹೆಚ್ಚು ಪುಟಗಳನ್ನು ಒಳಗೊಂಡಿರುವಂತಹ ಒಂದು PDF ಆಗಿದೆ. ಇನ್ನು ಇದನ್ನು ಹೇಗೆ ಸರ್ ಪಡೆದುಕೊಳ್ಳೋದು ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಏನಿಲ್ಲ, ಸಿಂಪಲ್ ಸ್ನೇಹಿತರೆ. ಇದನ್ನು ಪಡೆದುಕೊಳ್ಬೇಕು ಅಂದರೆ ನೀವು ಪೇಯನ್ನು ಮಾಡಬೇಕು. ಯಾಕಂದರೆ ಅಷ್ಟನ್ನು ಕವರ್ ಮಾಡಿ 450ಕ್ಕೂ ಹೆಚ್ಚು ಪುಟವನ್ನು ಮತ್ತು ಅಷ್ಟು ಏನು ಪಾಠಗಳನ್ನು ಓದಿ 150ಕ್ಕೂ ಹೆಚ್ಚು ಪಾಠಗಳನ್ನು ಓದಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿರೋದ್ರಿಂದ ಅದಕ್ಕೊಂದು ಪರಿಶ್ರಮ ಬೇಕು. ಸೊ ಅದಕ್ಕೋಸ್ಕರ ಪ್ರತಿಫಲಕ್ಕೋಸ್ಕರ ಇದರ ವ್ಯಾಲ್ಯೂ ಎಷ್ಟಿದೆ ಅಂದರೆ 149 ರುಪೀಸ್ ಇದೆ. ಎಷ್ಟು? 149 ರುಪೀಸ್ಗೆ ನಿಮಗೆ ಕಂಪ್ಲೀಟ್ 5 ತರಗತಿಗಳ ಏನು ಪ್ರಶ್ನೋತ್ತರಗಳ PDF ಸಿಗುತ್ತೆ. ಆದರೆ ಇಲ್ಲೊಂದು ಡಿಸ್ಕೌಂಟ್ ಇದೆ. 15ನೇ ತಾರೀಕಿನ ಒಳಗಡೆ ಟಾಪ್ 10 ಅಂದರೆ ಮೊದಲ 10 ಜನ ಏನು ತಗೊಳ್ತಾರೆ ಅವರಿಗೆ 99 ರುಪೀಸ್ಗೆ ಇದು ಅವೈಲಬಲ್ ಇರುತ್ತೆ. ಎಷ್ಟು? 99 ರುಪೀಸ್ಗೆ. ಅದಾದ ಬಳಿಕ 16ನೇ ತಾರೀಕಿಂದ ಯಾರೆಲ್ಲ ತಗೊಳ್ತಾರೋ ಅವರಿಗೆ 149 ರುಪೀಸ್ ಫಿಕ್ಸ್ ಆಗಿರುವಂಥದ್ದು. ಸರ್, ಇದನ್ನು ಹೇಗೆ ಪಡೆದುಕೊಳ್ಳೋದು, ಹೇಗೆ ಪೇ ಮಾಡೋದು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಇರ್ಬೋದು. ಸ್ನೇಹಿತರೆ, ನೀವೇನು ಮಾಡಬೇಕು ಅಂದರೆ ಇಲ್ಲಿರುವಂಥ ನಂಬರ್ 9945005138. ಇನ್ನೊಮ್ಮೆ ಹೇಳ್ತೀನಿ, 9945005138. ಇದಕ್ಕೆ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ನೀವು ಅಮೌಂಟನ್ನು ಹಾಕಿ ಒಂದು ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಿಮಗೆ PDF ಸಿಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, 9945005138 ಈ ನಂಬರ್ಗೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ 99 ರುಪೀಸನ್ನು ಮಾಡಿ ಈ PDF-ಅನ್ನು ಪಡೆದುಕೊಳ್ಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಿರಲೇ, ಈಗ ಒಂದು ಊಟದ ಬೆಲೆ ನೀವೊಮ್ಮೆ ಹೋಟೆಲ್ಗೆ ಹೋದರೆ 149 ಅಥವಾ 99 ರುಪೀಸ್ ಯಾವುದಕ್ಕೂ ಲೆಕ್ಕಕ್ಕೆ ಬರಲ್ಲ. ಅಂತಹ ಸಮಯದಲ್ಲಿ ನೀವು ಜಸ್ಟ್ 99 ಅಥವಾ 149 ರುಪೀಸನ್ನು ಕೊಡೋದ್ರಿಂದ ನಿಮ್ಮ ಜೀವನವೆಂದರೆ ಒಂದು ಕೆಲಸದಲ್ಲಿ 1 ಮಾರ್ಕ್ಸಿಂದ 2 ಮಾರ್ಕ್ಸಿಂದ ಕಳ್ಕೊಳ್ಳುವಂತಹ ಮಾರ್ಕ್ಸ್ಗಳೇನಿದೆ ಅವುಗಳನ್ನು ಕಳ್ಕೊಳ್ಳೋಕ್ಕೆ ನೀವು ಹೋಗಬೇಡಿ. ನಿಮಗೆಲ್ಲರಿಗೂ ಗೊತ್ತಿದೆ. ಅಂದರೆ ಇಷ್ಟರೊಳಗಡೆ 1 ಮಾರ್ಕ್ಸಿಂದ ಕೂಡ ಕೆಲವರು ಕೆಲಸವನ್ನು ಕಳ್ಕೊಳ್ತಾರೆ. ಇದೊಂದನ್ನು ನೀವು ಒಮ್ಮೆ ಓದಿದರೆ ನಿಮ್ಗೆ ಎಷ್ಟೋ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್ನು. ನಾನು ಆಗಲೇ ಹೇಳ್ದಂಗೆ ಇದನ್ನು ನೀವು ಕಂಪಲ್ಸರಿ ತೊಗೊಳ್ಳೇಬೇಕು ಅಂತ ನಾನು ಹೇಳ್ತಿಲ್ಲ. ಏನೆಲ್ಲ ಅನುಕೂಲಗಳಿದೆ ಅಂತ ಅಷ್ಟೇ ಹೇಳ್ತಿರುವಂಥದ್ದು. ನಿಮಗಿಲ್ಲ ನನಗೆ PDF ಬೇಡ ಸರ್ ಅಂತಂದರೆ ಇಲ್ಲೇ ತರಗತಿಗಳು ಇದೆ, ನಮ್ಮ ಯೂಟ್ಯೂಬಲ್ಲಿ ಇದೇ ತರಗತಿಗಳು ಮುಂದುವರಿಯುತ್ತೆ. ಅಲ್ಲಿ ನೀವು ನೋಟ್ಸನ್ನು ಮಾಡ್ಕೋಬೋದು. ಅದನ್ನು ನೋಡಿಕೊಂಡು ನೋಟ್ಸನ್ನು ಮಾಡ್ಕೊಳ್ಬಹುದು ಅನ್ನುವಂತಹದ್ದು. ಇಷ್ಟ ಆಗಿದೆ ಸ್ನೇಹಿತರೆ, ಇದು PDF-ನ ವಿಚಾರ. ಇನ್ನು ಕ್ಲಾಸನ್ನು ಮುಂದುವರಿಸೋಣ. PDF ಹೇಗಿದೆ ಅನ್ನೋದನ್ನು ಒಂದು ಲುಕ್ಕನ್ನು ನೋಡ್ಕೊಬನ್ನಿ. ನೋಡಿ, ಹೀಗಿದೆ PDF ಸ್ಟಾರ್ಟ್ ಆಗುತ್ತೆ. 6ನೇ ತರಗತಿಯಿಂದ ಪ್ರಶ್ನೋತ್ತರಗಳು ಹೀಗೆ ಇರುವಂಥದ್ದು. ನೋಡಿ, ಹೀಗೆ 6ನೇ ತರಗತಿಯದ್ದು ಇದು ಸಂಪೂರ್ಣ 6ನೇ ತರಗತಿಯ ಪ್ರಶ್ನೋತ್ತರಗಳು ಇಲ್ಲಿರುವಂಥದ್ದು ನೋಡ್ತಾ ಇದ್ದೀರಾ. ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಪ್ರತಿ ಕ್ಲಾಸ್ ವೈಸು ಅಂದರೆ ಪ್ರತಿ ಪಾಠ ವೈಸು ಪ್ರಶ್ನೆಗಳು ಇರುವಂಥದ್ದು ನೀವು ಕಂಪ್ಲೀಟಾಗಿ ನೋಡ್ಬೋದು. ಇದು 6ನೇ ತರಗತಿಯದ್ದು ಆಗಿರುವಂಥದ್ದು. ಕಂಪ್ಲೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತಿದ್ದೀನಿ. ರೆಡ್ಡಲ್ಲಿ ಪ್ರಶ್ನೆಗಳಿರುವಂಥದ್ದು, ಬ್ಲೂನಲ್ಲಿ ಆನ್ಸರ್ ಇರುವಂಥದ್ದು ನಿಮಗೆಲ್ರಿಗೂ ಕಾಣಿಸ್ತಾ ಇದೆ ಅನಿಸುತ್ತೆ. ನೋಡಿ, PDF ಡೌನ್ಲೋಡ್ ಅಂದರೆ ಲೋಡ್ ಆಗ್ತಾ ಇದೆ. ಟೋಟಲ್ ಎಷ್ಟು ಪೇಜ್ಗಳು ಇರುವಂಥದ್ದು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ 450ಕ್ಕೂ ಹೆಚ್ಚು ಪುಟಗಳು ಇರುವಂಥದ್ದು ಕಾಣಿಸ್ತಾ ಇದೆ ಅನಿಸುತ್ತೆ. ಇದು 6ನೇ ತರಗತಿದಾಗಿದೆ. ಹೀಗೆ ಬಂದರೆ ನೋಡಿ,
ಹೀಗೆ ಬಂದರೆ ಇದು 6ನೇ ತರಗತಿ ಇದೆ. ಎಷ್ಟು ಲೇಟ್ ಆಗ್ತಿದೆ ಅಂದರೆ ಎಷ್ಟು ಪೇಜ್ಗಳು ಇರಬಹುದು. ಇದು ಕೂಡ 6ನೇ ತರಗತಿ ನೋಡಿ, 6, 7 ನಿಮಗೆ ಕಾಣಿಸ್ತಾ ಇದೆಯಾ? ಇದು ನೋಡಿ, ಪ್ರತಿ ಪಾಠದ ಕ್ವಶನ್ ಆನ್ಸರ್ಗಳು ಹೀಗೆ ಇದೆ. ಯಾರಾದರೂ PDF ಹೇಗಿದೆ ಅಂತ ನೋಡಬೇಕು ಅಂದವ್ರಿಗೆ ಕಾಣಿಸ್ತಾ ಇದೆಯಾ? PDF ನೋಡಿ, ಪ್ರತಿಯೊಂದು ಕೂಡ ಮಾಡಿರುವಂಥದ್ದು ನೋಡಿ, ಪ್ರತಿ ಚಾಪ್ಟರ್ ವೈಸು ಇರುವಂಥದ್ದು ನೋಡಿ, ಕಾಣಿಸ್ತಿದೆಯಾ PDF ಹೇಗಿದೆ ಅಂತ? ಪ್ರತಿ ಚಾಪ್ಟರ್ ವೈಸು ಇರುವಂಥದ್ದು. ಇದನ್ನು ಇಷ್ಟು ಕಡಿಮೆ ರೇಟಿಗೆ ಯಾರೂ ಕೊಡೋದಿಲ್ಲ, ಆದರೂ ನಾನು ಕೊಡ್ತಾಯಿದ್ದೀನಿ. 6, 7 ಆಯಿತು. ಈಗ 8ನೇ ತರಗತಿದು 8ನೇ ತರಗತಿಯದು ಕೂಡ ಕಂಪ್ಲೀಟಾಗಿ ಇರುವಂಥದ್ದು. 8ನೇ ತರಗತಿಯಲ್ಲಿ ಬರುವಂಥವುಗಳು ಹೀಗೆ 10ನೇ ತರಗತಿವರೆಗೂ ಕಂಪ್ಲೀಟಾಗಿ ಇರುವಂಥದ್ದು ಸ್ನೇಹಿತರೆ. ಎಷ್ಟನೇ ತರಗತಿ? 10ನೇ ತರಗತಿವರೆಗೆ ಕಂಪ್ಲೀಟಾಗಿ ಇರುವಂಥದ್ದು ನೋಡಿ. ಇದು 10ನೇ ತರಗತಿದು ಸಾಮಾಜಿಕ ಸವಾಲುಗಳು ಇವುಗಳು ಎಲ್ಲ. ಇದು PDF ಒಂದು ಲುಕ್ ಆಗಿರುವಂಥದ್ದು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ತೆಗೆದುಕೊಳ್ಬಹುದು. ಭಾವನೆಗಳನ್ನು ತಿಳಿಸಲು ಮಾನವರು ಯಾವ ಭಾಷೆಯನ್ನು ಬಳಸ್ತಾರೆ? ಆಂಗಿಕ ಮತ್ತು ಶಬ್ದ ಭಾಷೆ. ಕಾರ್ಲ್ ಮಾರ್ಕ್ಸ್ ಯಾವ ದೇಶದವನು ಅಂದರೆ ಜರ್ಮನಿ ದೇಶದವನು. ಕುಟುಂಬವು ಮಗುವಿಗೆ ಏನನ್ನು ನೀಡುತ್ತೆ? ಆಹಾರ, ಪಾಲನೆ, ಪೋಷಣೆ, ರಕ್ಷಣೆ. ಸ್ನೇಹಿತರ ಗುಂಪಿನಲ್ಲಿ ಏನನ್ನು ಕಲಿಯುತ್ತೇವೆ? ಇತರರೊಡನೆ ಸಹಕಾರಿಯಾಗಿ ಬದುಕುವಂಥದ್ದು ಅಥವಾ ಸಹಕಾರಿಯಾಗಿ ಒಟ್ಟಾಗಿ ಬಾಳುವುದು. ಸಮಾಜ ಮತ್ತು ವ್ಯಕ್ತಿಯ ಸಂಬಂಧ ಎಂತಹದ್ದು? ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಸಮಾಜಶಾಸ್ತ್ರವು ಎಷ್ಟು ವರ್ಷಗಳ ಹಿಂದೆ ಆರಂಭವಾಗಿತ್ತು? 150 ವರ್ಷಗಳ ಹಿಂದೆಯೇ ಆರಂಭವಾಗಿತ್ತು. ಮಾನವ ಮತ್ತು ಸಂಸ್ಕೃತಿ. ಸಂಸ್ಕೃತಿ ಎಂಬ ಪದವು ಯಾವ ಇಂಗ್ಲಿಷ್ ಪದದಿಂದ ಬಂದಿದೆ? ಕಲ್ಚರ್. ಕಲ್ಚರ್ ಯಾವ ಪದದ ಮೂಲ ಲ್ಯಾಟಿನ್ ಪದ ಯಾವುದು ಅಂದರೆ ಕೊಲಾರೆ ಎನ್ನುವಂಥದ್ದು. ಕೊಲಾರೆ ಪದದ ಅರ್ಥವೇನು? ಕೊಲಾರೆ ಪದದ ಅರ್ಥ ಕೃಷಿ ಮಾಡು ಎನ್ನುವಂಥದ್ದು. ಏನು? ಕೃಷಿ ಮಾಡುವಂಥದ್ದು. ಸಂಸ್ಕೃತಿ ಎಂದರೆ ಸರಳವಾಗಿ ಏನು ಹೇಳಬಹುದು ಅಂದರೆ ನಾವು ಹೇಗಿದ್ದೇವೋ ಅದೇ ಸಂಸ್ಕೃತಿ. ಸಂಸ್ಕೃತಿಯು ಯಾವುದರಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆಯಾಗುತ್ತದೆ ಅಂದರೆ ಕಲಿಕೆ ಮತ್ತು ಅನುಕರಣೆಯ ಮೂಲಕ. ಸಾಂಸ್ಕೃತಿಕ ವೈವಿಧ್ಯತೆ ಎಂದರೆ ಸಮಾಜದಲ್ಲಿ ವಿವಿಧ ಧರ್ಮ ಜೀವನಗಳ ವಿಧಾನದ ಮೇಲೆ ಬೇರೆ ಬೇರೆ ಸಂಸ್ಕೃತಿಗಳು ಇರುವಂಥದ್ದು. ಭಾರತದಲ್ಲಿ ಏಕತೆ ಹೇಗೆ ಕಂಡುಬರುತ್ತೆ? 100 ಜಾತಿ, ಭಾಷೆ ಮತ್ತು ಸಂಸ್ಕೃತಿಗಳಿದ್ದರೂ ಒಂದಾಗಿರುವಂಥದ್ದು. ಸಂಸ್ಕೃತಿಯ ಪ್ರಮುಖ ಅಂಶಗಳು ಯಾವುವು ಅಂದರೆ ನಂಬಿಕೆಗಳು, ಮೌಲ್ಯಗಳು, ನಿಯಮಗಳು, ಲೋಕ ರೂಢಿಗಳು. ಮೌಲ್ಯ ಎಂದರೆ ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷಿಸುವಂತಹ ನಡತೆಯ ಕ್ರಮ. ಮೌಲ್ಯಗಳಿಗೆ ಒಂದು ಉದಾಹರಣೆ ಕೊಡಿ. ಪ್ರಾಮಾಣಿಕತೆ ಮತ್ತು ರಾಷ್ಟ್ರಪ್ರೇಮ. ಲೋಕ ರೂಢಿಗಳು ಎಂದರೆ ಏನು? ನಾವು ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗಿಕೊಳ್ಳುವ ಚಟುವಟಿಕೆ. ಲೋಕ ರೂಢಿಗೆ ಒಂದು ಉದಾಹರಣೆ ಕೊಡಿ ಅಂದರೆ ಶುಭಾಶಯ ಹೇಳುವುದು, ಊಟ ಮಾಡುವುದು. ಉಡುಪಿನ ಶೈಲಿ ಬದಲಾಗುವುದನ್ನು ಏನೆನಿಸ್ತಾರೆ? ಸಂಸ್ಕೃತಿಯ ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತದೆ ಎಂಬುದನ್ನು ಸೂಚಿಸುತ್ತೆ. ಚೂಡಿದಾರ್ ಯಾವ ದಿಕ್ಕಿನ ಭಾರತೀಯರಿಂದ ಬಂದ ಉಡುಪು ಅಂದರೆ ವಾಯುವ್ಯ ಅಂದರೆ ಪಾಕಿಸ್ತಾನದ ಸೈಡು. ಇಂಗ್ಲೀಷ್ ಭಾಷೆ ಮತ್ತು ಪ್ಯಾಂಟ್ ಶರ್ಟ್ಗಳು ಯಾವುದರಿಂದ ಬಂದು? ಬ್ರಿಟಿಷರಿಂದ ಬಂದಿದ್ದು. ಯಾವುದೇ ಸಂಸ್ಕೃತಿಯನ್ನು ಉತ್ತಮ ಮತ್ತು ಕೆಟ್ಟದ್ದು ಎಂದು ಹೇಳಲು ಸಾಧ್ಯವೇ ಇಲ್ಲ, ಯಾಕೆಂದರೆ ಸಂಸ್ಕೃತಿ ಆಯಾ ಸಮಾಜಕ್ಕೆ ಪೂರಕವಾಗಿರುತ್ತದೆ. ಬೆಂಗಳೂರಿನ ಜನರು ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತಾರೆ ಯಾವುದರಲ್ಲಿ ಅಂದರೆ ಉಡುಪು, ಭಾಷೆ, ಜನಾಂಗೀಯ. ಸಂಸ್ಕೃತಿಯು ಯಾವುದರ ಮೇಲೆ ಅವಲಂಬಿತವಾಗಿದೆ? ಭೌಗೋಳಿಕ ರಚನೆ, ಪರಂಪರೆ ಮತ್ತು ಅಗತ್ಯಗಳ ಮೇಲೆ. ನೈತಿಕ ನಿಯಮಗಳು ಸಮಾಜದಲ್ಲಿ ಏನನ್ನು ಸೂಚಿಸುತ್ತವೆ? ಒಳ್ಳೆಯದನ್ನು, ಯಾವುದು ಕೆಟ್ಟದ್ದನ್ನು ಸೂಚಿಸುತ್ತವೆ. ಭಾರತದಲ್ಲಿ ಭಾಷೆಗಳ ವೈವಿಧ್ಯತೆ ಎಷ್ಟು? 106 ಭಾಷೆಗಳು ಬಳಕೆಯಲ್ಲಿವೆ. ಸಂಸ್ಕೃತಿ ಸಂಕೀರ್ಣವಾದ ವ್ಯವಸ್ಥೆ ಎಂದು ಏಕೆ ಕರೆಯುತ್ತಾರೆ? ಅದು ಜ್ಞಾನ, ಕಲೆ, ನಿಯಮ, ರೂಢಿಗಳನ್ನು ಒಳಗೊಂಡಿರುವಂಥದ್ದು. ರೂಢಿಯಿಂದ ನಮಗೇನಾಗುತ್ತೆ? ಚಟುವಟಿಕೆಗಳು ಯಾವುದೇ ಅಡೆತಡೆಯಲ್ಲಿ ಸಾಗಲು ಸಹಾಯವಾಗುತ್ತೆ. ಸಂಸ್ಕೃತಿಯ ನಡುವೆ ಪರಸ್ಪರ ಪ್ರಭಾವ ಇರುತ್ತದೆಯೇ? ಖಂಡಿತ ಹೌದು. ಒಂದು ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿಯನ್ನು ಗಾಢವಾಗಿ ಪ್ರಭಾವಿಸಿರುತ್ತೆ. ಭಾರತದಲ್ಲಿ ಒಟ್ಟು ಎಷ್ಟು ಬುಡಕಟ್ಟುಗಳಿವೆ ಅಂದರೆ 106 ಬುಡಕಟ್ಟುಗಳಿವೆ. ಇನ್ನು ಸಂಪ್ರದಾಯಗಳು ಸಮಾಜದಲ್ಲಿ ಏನು ಸೂಚಿಸುತ್ತೆ? ಹಳೆಯ ಆಚಾರಗಳನ್ನು ಸೂಚಿಸುತ್ತೆ. ಸ್ನೇಹಿತರೆ, ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಉಳಿದಂಥವುಗಳನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ PDF ಅನ್ನು ಹೇಗೆ ಪಡೆದುಕೊಳ್ಳೋದು ಅಂತ ನಾನು ನಿಮಗೆ ಈಗಾಗಲೇ ತಿಳಿಸಿದ್ದೀನಿ. ಆ ಮೂಲಕ ನೀವು PDF ಅನ್ನು ಪಡೆದುಕೊಳ್ಬಹುದು. ಮೊದಲ 10 PDF ಮೊದಲ 10 ಜನರೇನು PDF ಅನ್ನು ತಗೊಳ್ತೀರಾ ಅವ್ರಿಗೆ ಡಿಸ್ಕೌಂಟ್ ಇರುತ್ತೆ ಅನ್ನುವಂಥದ್ದನ್ನು ಗೊತ್ತಿರಲಿ. ಅದು ಏನಂದರೆ 15ನೇ ತಾರೀಕು ಕೊನೆಯೊಳಗಡೆ 10 ಜನರು
ಯಾರು ಫಸ್ಟ್ ತಗೊಳ್ತೀರೋ ಅವರಿಗೆ ಡಿಸ್ಕೌಂಟ್ ಇರುತ್ತೆ.